ಹಾಯ್ ಹಲೋ ನಮಸ್ಕಾರ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಇವತ್ತು ಹೊರಗಡೆ ಒಂದು ಮ್ಯಾಚ್ ಇದೆ, ಹೋಗಿ ಬರೋಣ ಬನ್ನಿ. ನಾನು ಯಾವಾಗಲೂ ಹಿಂದಿನ ದಿನನೇ ಎಲ್ಲದನ್ನೂ ರೆಡಿ ಮಾಡಿ ಇಟ್ಕೊಳೋದು ಜಾಸ್ತಿ. ಬಟ್ ನಿನ್ನೆ ರಾತ್ರಿ ಎಡಿಟ್ ಮಾಡೋದು ಜಾಸ್ತಿ ಇತ್ತು, ಸೊ ರೆಡಿ ಮಾಡೋಕ್ಕಾಗಿರಲಿಲ್ಲ. ಸೊ ಬೆಳಗ್ಗೆ ಎದ್ದು ಎಲ್ಲ ರೆಡಿ ಮಾಡಿಕೊಂಡು ಹಾಗೆ ತಿಂಡಿಗೆ ಹೋಗಿ ತಿಂಡಿ ತಿಂದ್ಕೊಂಡು ಮತ್ತೆ ಮೇಲೆ ಬಂದು ರೆಡಿಯಾಗಿ ಹೊರಟ್ವಿ. ಆದರೆ ಯಾವ ಕಾಲೇಜು ಅನ್ನೋದೇ ಗೊತ್ತಿರಲಿಲ್ಲ. ಯಾವ ಕಾಲೇಜು ಅಂತ ತಿಳ್ಕೊಂಡು ಆಟೋ ಬುಕ್ ಮಾಡಿಕೊಂಡು ವೆಯ್ಟ್ ಮಾಡ್ತಾ ನಿಂತ್ಕೊಂಡ್ವಿ. ಫೈನಲಿ ನಾವು ಬುಕ್ ಮಾಡಿದ ಆಟೋ ಬಂತು. ಅಂತೂ ಇಂತೂ ಸಿಕ್ತಲ್ಲಪ್ಪ ಅಂತ ಹೇಳಿ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಅಲ್ಲಿಂದ ಹೋದ್ವಿ. ನಾವು ಹೋಗಬೇಕಾಗಿರೋ ಕಾಲೇಜ್ಗಂತೂ ಹೋದ್ವಿ. ಆದರೆ ಈ ಕಾಲೇಜಿಗೆ 4ರಿಂದ 5 ಕಡೆ ಗೇಟ್ ಇದೆ, ಸೊ ನಮಗೆ ದಾರಿನೇ ಸಿಕ್ಕಿದೆ. ಅಂತೂ ದಾರಿ ಸಿಕ್ತು. ಅಷ್ಟೊತ್ತಿಗೆ ನಮ್ಮ ಸಿದ್ದು ಸಿಕ್ದ. ನಾವು ಹೋಗಬೇಕಾದ್ರೆ ತುಂಬ ಟೀಮ್ಗಳು ಬಂದಿತ್ತು ಆಗಲೇ. ಏನಲ್ಲಿ ಜನ ಸೇರ್ಬಿಟ್ಟಿದ್ದಾರೆ, ನನ್ನ ಲೆಕ್ಕದಲ್ಲಿ ನೋಡೇ ಇಲ್ಲ ಬಿಡಿ ನಾವು ಅಷ್ಟು ಜನನ. ನಮ್ಮ ಮೋಹನ್ ಎಲ್ಲರದು ID ಕಾರ್ಡ್ ತೊಗೊಂಡೋಗಿ ಕೊಟ್ಟ. ಹಾಗೆ ಅಷ್ಟೊತ್ತಿಗೆ ಅವ್ರ ಕಾಲೇಜವರು ಎಲ್ಲರನ್ನು ವೆಲ್ಕಮ್ ಮಾಡೋದಕ್ಕೆ ಬಂದರು. ಅವರು ಅಲ್ಲಿ ತುಂಬ ಟೈಮ್ ಮಾಡಿದ್ರು. ಸೊ ಅದಕ್ಕೆ ನಮಗೆ ಬೇಜಾರಾಗಿ ಅಲ್ಲಿಂದ ಏನಾದರೂ ತಿನ್ನೋಣ ಅಂತ ಹೊರಟ್ವಿ. ತಿನ್ನೋದಕ್ಕೇನೂ ಸಿಕ್ಕಿಲ್ಲ. ಹಾಗೆ ಕಾಫಿ ಸ್ಟಾಲ್ ಕಾಣ್ತು, ಸೊ ಕಾಫಿ ಕುಡ್ಕೊಂಡು ಅಲ್ಲಿಂದ ಹೋಗಿ ಮ್ಯಾಚಿಗೆ ರೆಡಿ ಆದ್ವಿ. ಹಾಗೆ ಮ್ಯಾಚ್ ಮುಗೀತು. ಮ್ಯಾಚ್ ಮುಗಿಸ್ಕೊಂಡು ಹೋಗಿ ಕೂತಿದ್ವಿ. ಸಿದ್ದುಗೆ ನೀನು ಸಿಕ್ಕಿದ್ದು ಖುಷಿ ಆಯಿತು ಅಂತ ಹೇಳಿದ್ವಿ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ ನನಗೇನು. ಹಾಗೆ ಮ್ಯಾಚ್ ಬಗ್ಗೆ ಮೋಹನ್ಗೆ ರಿವ್ಯೂ ಕೇಳಿದೆ. ಮಸ್ತಾಗಿದ್ರಿ ಮ್ಯಾಚ್ ಇವತ್ತು, ಮಜಾ ಆಯಾ. ಟೋಕನ್ ತಗೊಂಡು ಊಟಕ್ಕೆ ಕ್ಯೂ ನಿಂತ್ವಿ. ಆದರೆ ಪಕ್ಕದಲ್ಲಿ ಮೊಲ ನೋಡಿ ಬೇಜಾರಾಯಿತು. ಟೋಕನ್ ಕೊಟ್ಟು ಊಟ ಇಸ್ಕೊಂಡು ರೈಸ್ ಬಾತ್ ಕೊಟ್ಟಿದ್ರು. ಅದನ್ನೆಲ್ಲ ತಿನ್ಕೊಂಡು ಮತ್ತೆ ಹೋಗಿ ಆಟೋ ಬುಕ್ ಮಾಡಿದ್ವಿ. ಆದರೆ ಬೆಂಗಳೂರಲ್ಲಿ ಆಟೋ ಸಿಗೋದು ಹೀಗೆ ಅಲ್ಲ. ಟ್ರಾಫಿಕಲ್ಲಿ ಆಟೋದಲ್ಲಿ ಕುತ್ಕೊಂಡು ಬೇಜಾರಾಗಿ ಹಾಸ್ಟ್ಲಿಗೆ ಬಂದ ಕೂಡಲೇ ಬೇಗ ಹಾಸ್ಟ್ಲಿಗೆ ಹೋಗೋಣ ಅಂತ ಹಾಸ್ಟ್ಲಿಗೆ ಹೋದ್ವಿ. ಹಾಸ್ಟ್ಲಲ್ಲಿ ನೋಡಿದ್ರೆ ನಿನ್ನೆ ಶಾರ್ಟ್ ಸರ್ಕ್ಯೂಟ್ ಆಗಿರೋದನ್ನ ಇವತ್ತು ಸಂಜೆ ರೆಡಿ ಮಾಡ್ತಾಯಿದ್ರು. ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಮಳೆ ಬಂದಿತ್ತು. ಸೊ ನಮ್ಮ ಹುಡುಗರೆಲ್ಲ ಚಹಾ ಕುಡಿಯೋಕೆ ಹೋಗೋಣ ಅಂತೇಳಿ ಫೋನ್ ಮಾಡಿದ್ವಿ. अच्छा ठीक है. हाय ಲೋಕಿ ಅಣ್ಣಂಗೊಂದು ಹಾಯ್ ಹೇಳಿ ಹಾಗೆ ಕಾಫಿ ಕುಡ್ಕೊಂಡು ಬರೋ ಅಷ್ಟರಲ್ಲಿ ಫುಲ್ ಮಳೆ ಬಂದ್ಬಿಟ್ಟಿತ್ತು. ಮುಂದೇನು ಮಳೆ ಬಂದಿರೋ ಖುಷಿಗೆ ಮತ್ತೆರಡು ಪ್ಲೇಟು ಬಜ್ಜಿ ತಗೊಂಡು ತಿಂದ್ವಿ. ಹಾಗೆ ಶಬರಿ ಬರ್ತಾ ಇದ್ದೆ, ಅವನ ಕಡೆ ಕ್ಯಾಮ್ರಾ ತಿರ್ಗಿಸ್ದೆ. ಅವನು ಸಾಧ್ಯ ಇಲ್ಲ ಈಗ. ಯಾಕೆ ಆಗಲ್ಲ? ಏನಾಯ್ತು? ಆಗಲ್ಲ ಬೇಡ, ಅದು ಯಾಕೆ ಬೇಡ ಸರ್? ಇದೊಳ್ಳೆ ಹಾಗೆ ಅಲ್ಲಿಂದ ಮುಂದೆ ಬಂದ್ವಿ. ಅಲ್ಲಿ ಪೈನಾಪಲ್ ಮಸಾಲ ಮಾಡ್ತಾಯಿದ್ರು. 1 ಪ್ಲೇಟ್ ತಿಂದು ಮತ್ತೆ ಸಾಕಾಗಿಲ್ಲ ಅಂಥೇಳಿ ಮತ್ತೊಂದು ಪ್ಲೇಟ್ ತಗೊಂಡ್ವಿ. ನಮ್ಮ ರಂಜನ್ ಫುಲ್ ಎಕ್ಸೈಟ್ಮೆಂಟಲ್ಲಿದ್ದ. ಹಾಗೆ ಸ್ವಲ್ಪ ಮುಂದೆ ಬಂದ್ವಿ. ಪಕ್ಷಿ ಅಣ್ಣ ಮೋಮೋಸ್ ತಿನ್ನಬೇಕು ಅಂದರು. ಸೊ ನೀವೆಲ್ಲ ಯೋಚನೆ ಮಾಡ್ತಾ ಇರ್ತೀರ, ಇವರೇನು ಯಾವಾಗಲೂ ತಿಂತಾನೆ ಇರ್ತಾರಲ್ಲ ಅಂತ. ಏನಿಲ್ಲ, ನಮಗೆ ಸಿಕ್ಕಿಲ್ಲ ತಿಂತಾ ಇರ್ತೀವಿ. ಉಪವಾಸದ ಅಭ್ಯಾಸನಲ್ಲ ನಮಗೆ. ಹಾಗೆ ಮಾತಾಡ್ಕೊಂಡು ನಡ್ಕೊಂಡು ಹಾಸ್ಟ್ಲು ಕಡೆ ಹೊರಟ್ವಿ. ಹಾಸ್ಟ್ಲಿಗೆ ಹೋಗಿ ಸ್ವಲ್ಪ ಊಟ ಮಾಡೋಣ ಅಂತ ಹೋದ್ವಿ. ನಮ್ಮ ಬತೇಶು ಫುಲ್ ಸ್ಟೈಲಿಶ್ ಆಗಿ ಒಂದು ನಮಸ್ಕಾರ ಮಾಡ್ದ. ಅಷ್ಟೊತ್ತಿಗೆ ನನ್ನ ಫೋನು ಚಾರ್ಜ್ ಖಾಲಿ ಆಯಿತು. ಸೊ ವ್ಲಾಗ್ ಇಷ್ಟೇ. ನಾಳೆ ಸಿಗೋಣ. ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಡಿ.